ಸಾಮಾನ್ಯವಾಗಿ ಕೆಲವೊಂದು ಕೇಸ್ಗಳಲ್ಲಿ ಸರ್ ಒಂದಿಷ್ಟೇ ದಿನ ಅನ್ನುವಂಥದ್ದು ಏನಾದ್ರು ನಿಮ್ಗೆ ರಿಕ್ವೈರ್ಮೆಂಟ್ ಬೇಕಾ? ಕೆಲವೊಂದ್ಸಲ 3 ದಿನಕ್ಕೆ ರಿಸಲ್ಟ್ಗಳು ಬರುತ್ತೆ, ಕೆಲವೊಂದ್ಸಲ 1 ವಾರ ಆಗ್ಬಹುದು. ಸೊ ಅದು ಯಾವ ತರ ಡಿಪೆಂಡ್ ಆಗಿರುತ್ತೆ? ಫೋರೆನ್ಸಿಕ್ ಎಕ್ಸಾಮಿನೇಷನ್ ಬಂದು 2 ವಿಚಾರದ ಮೇಲೆ ಆಧಾರಿತವಾಗಿರುತ್ತೆ. ಓಕೆ. ಒಂದು ಕ್ವಾಲಿಟಿ ಆಫ್ ಸ್ಯಾಂಪಲ್ಸ್, ಕ್ವಾಂಟಿಟಿ ಆಫ್ ಸ್ಯಾಂಪಲ್ಸ್ ಒಂದ್ ಕಡೆ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಒಂದ್ ಕಡೆ. ಎರಡನೇ ಬಂದು ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ಕೊಂಡು ಅವರು ಒಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟ್ಗೆ ಏನೆಲ್ಲ ನೀವು ಪರೀಕ್ಷೆಗಳನ್ನ ಮಾಡಬೇಕು ಅಂತ ಪ್ರಶ್ನೆ ಮಾಡಿರ್ತಾರೆ. ಓಕೆ, ಅದ್ 2 ಆಧಾರಿತವಾಗಿ 2 ಬೇರೆ ಬೇರೆ ವಿಚಾರ. ಅದು ಒಂದು ಡಿಪೆಂಡಿಂಗ್ ಅಪಾನ್ ದ ಸ್ಯಾಂಪಲ್, ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ಸ್. ಈ ಕ್ವಶನ್ ಇಟ್ಕೊಂಡು ನಾವು ಈ ಸ್ಯಾಂಪಲ್ ಮೇಲೆ ಏನೆಲ್ಲ ಆನ್ಸರ್ ಮಾಡ್ತಾ ಹೋಗ್ಬೇಕು ಅಂತ ಡಿಫರ್ ಆಗ್ತಾ ಹೋಗುತ್ತೆ. ಅದನ್ನ ಯಾರು ಡಿಸೈಡ್ ಮಾಡ್ತಾರೆ ಸರ್? ಇನ್ವೆಸ್ಟಿಗೇಷನ್ ಆಫೀಸರ್, ಪೊಲೀಸ್ ಆಫೀಸರ್. ಓಕೆ, ಸೊ ಅವ್ರು ಡಿಸೈಡ್ ಮಾಡ್ತಾರೆ. ಒಂದು ಉದಾಹರಣೆ, ಒಂದು ಕ್ರೈಮ್ಸ್ ನಲ್ಲಿ ಒಂದು ಕೆಂಪು ಕಲರ್ ಇಂದ ಒಂದು ಲಿಕ್ವಿಡ್ ಸಿಗತ್ತೆ. ಓಕೆ, ಅಲ್ಲಿ ಮರ್ಡರ್ ಆಗಿರ್ತಾನೆ ಆ ಕಡೆ ಒಬ್ಬ, ಇಲ್ಲಿ ಒಂದು ಕೆಂಪು ಕಲರ್ ಲಿಕ್ವಿಡ್ ಸಿಗತ್ತೆ. ಇಲ್ಲಿ ಅದ್ರಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು? ರಕ್ತನ ಅಲ್ವಾ ಅನ್ನೋದು ಮೊದಲನೇ ಪ್ರಶ್ನೆ. ಅದು ರಕ್ತನ ಅಲ್ವಾ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಸಿಕ್ಕಿರುವಂತ ಆರ್ಟಿಕಲ್ 1 ಏನ್ ಪ್ಯಾಕ್ ಮಾಡಿ ಕಳಿಸ್ತಾ ಇದೀವಿ, ಅದು ರಕ್ತನ ಅಲ್ವಾ? ಎಕ್ಸ್ಪೋರ್ಟ್ ರಕ್ತ ಅಂತ ಕನ್ಫರ್ಮೇಶನ್ ಕೊಡ್ತಾ ಇಟ್ಕೊಳ್ಳಿ. ಯಾರ ರಕ್ತ ಅನ್ನೋದು ಮತ್ತೊಂದು ಪ್ರಶ್ನೆ ಅಲ್ವಾ? ಸೊ ಅದು ಮತ್ತೆ ಕೇಳ್ತಾವೆ, ಅದು ರಕ್ತನೇ ಆಗಿದ ಪಕ್ಷದಲ್ಲಿ ಇದು ಮೃತ ವ್ಯಕ್ತಿಯ ರಕ್ತನೇ ಆಗಿರತ್ತಾ? ಅದಕ್ಕೆ ಬೇರೆ ಎಕ್ಸಾಮಿನೇಷನ್ ಮಾಡ್ಬೇಕು ಅವರು. ಈ ರಕ್ತ ಫಸ್ಟ್ ಪ್ರಾಣಿದ ಮನುಷ್ಯಂದ. ಓಕೆ, ಅದು ಪರೀಕ್ಷೆ ಮಾಡ್ಬೇಕಿರತ್ತೆ. ಇವಂದಲ್ಲ ಅಂತ ಕೇಳಿದ್ರೆ ಒಂದು 8 ಜನ ಸಸ್ಪೆಕ್ಟ್ಸ್ ಕರ್ಕೊಂಡ್ ಬಂದಿರ್ತಾರೆ. ಓಕೆ, ಅಲ್ಲಿ ಯಾವ ರಕ್ತ ಇರ್ಬೋದಾ ಅಂದ್ರೆ 8 ಸ್ಯಾಂಪಲ್ ಕೊಟ್ಟಿರ್ತಾರೆ. ಅಷ್ಟು ಜನದ್ದು ಎಕ್ಸಾಮಿನೇಷನ್ ಮಾಡ್ಬೇಕು ಅವರು. ಸೊ ಇದು ಈ ತರ ಪ್ರಶ್ನೆ ಬಂದಾಗ ಒಬ್ಬಂದೇ ಪ್ರಶ್ನೆ ಅಂದ್ರೆ ರಕ್ತನ ಅಲ್ವಾ ಅಂತ ಕೇಳಿದ್ರೆ 2 ರಿಪೋರ್ಟ್ ಬಂದ್ಬಿಡುತ್ತೆ ನಿಮ್ಗೆ. ಇದು ಇವಂದೇ ರಕ್ತನ 3 ದಿನ ತಗೋಬಹುದು. 10 ಜನ ಸ್ಯಾಂಪಲ್ ಕೊಟ್ಬಿಟ್ಟು 10 ಜನಕ್ಕೆ ಯಾರು ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಆಗಿದೆ ಅಂತ ಕೇಳಿದ್ರೆ 1 ತಿಂಗಳು ತಗೋಬಹುದು ಅದು. ಸೊ ಆ ರೀತಿಯಲ್ಲಿ ಕೇಸ್ ಟು ಕೇಸ್, ಸ್ಯಾಂಪಲ್ ಟು ಸ್ಯಾಂಪಲ್ ಮೇಲೆ ಮತ್ತೆ ಅವರು ಏನ್ ಪ್ರಶ್ನೆ ಕೇಳ್ತಾರೆ ಬೈ ಇನ್ವೆಸ್ಟಿಗೇಷನ್ ಆಫೀಸರ್, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಇವಾಗ ಸರ್ ಈಗ ಒಂದು ಕೇಸ್ ತಗೊಂಡ್ರಿ, ಈಗ ನೀವು ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಆಕ್ಚುಲಿ ಕಾಮನ್ ಪೀಪಲ್ಗೂ ಅರ್ಥ ಆಗತ್ತಾರ. ಸೊ ಒಂದ್ ವೇಳೆ ಈ ರೀತಿ ಆಗ್ಬೇಕು ಅನ್ನೋದಾದ್ರೆ ಈಗ ನಿಮ್ಮ ಅಂಡರ್ಲಿ ಒಂದಿಷ್ಟು ಜನ ಅಂತೂ ಇರ್ಲೇಬೇಕು ನಿಮ್ ಸಂಸ್ಥೆನಲ್ಲಿ. ಸೊ ಎಷ್ಟು ಜನ ಒಂದು ಕೇಸ್ಗೆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ, ಹೆಂಗೆ ಡಿಪೆಂಡ್ಸ್ ಅದು? ಸರ್ ನೋಡಿ, ನಮ್ಮ ಸಂಸ್ಥೆನಲ್ಲಿ ಆಸ್ ಪರ್ ಎನಿ ಫೋರೆನ್ಸಿಕ್ ಲ್ಯಾಬ್ ಆರ್ಗನೈಸೇಷನ್ ಸೆಟಪ್ ಅಂತ ಕರಿತೀವಿ ನಾವು. ಯಾವ್ದೋ ಒಂದು ಫೋರೆನ್ಸಿಕ್ ಲ್ಯಾಬ್ ಅಂತ ಕರಿಬೇಕಾದ್ರೆ ಅದಕ್ಕೆ ಪ್ರತಿಯೊಂದು ಡೊಮೈನ್ಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಬರ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಅಂತ ಬರ್ತಾರೆ, ಸೈಂಟಿಫಿಕ್ ಆಫೀಸರ್ ಬರ್ತಾರೆ, ಜೂನಿಯರ್ ಸೈಂಟಿಫಿಕ್ ಆಫೀಸರ್ ಬರ್ತಾರೆ, ಸೈಂಟಿಫಿಕ್ ಅಸಿಸ್ಟೆಂಟ್ಸ್ ಬರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಬರ್ತಾರೆ. ಇದು ಗವರ್ಮೆಂಟ್ ಸೆಟಪ್ ಅಲ್ಲಿ ಇರುವಂತ ಒಂದು ಹೈರಾರ್ಕಿ. ನಮ್ಮ ಸಂಸ್ಥೆನಲ್ಲಿ ವಿ ಹ್ಯಾವ್ ಸೈಂಟಿಫಿಕ್ ಆಫೀಸರ್ಸ್. ಮತ್ತೆ ನನ್ನ ಇವಾಗಿನ ವರ್ಕಿಂಗ್ ಸ್ಟ್ರೆಂತ್ ಒಂದು 35+. ನಮ್ಮಲ್ಲಿ ಬಿಕಾಸ್ ನಮ್ದು ಒಂದು 4 ಕಡೆ ಬ್ರಾಂಚ್ ಇದೆ ಇವಾಗ. ಅಲ್ಲಿ ವರ್ಕ್ ಮಾಡ್ತಿರುವಂತವ್ರು ಡಾಕ್ಯುಮೆಂಟ್ ಸೆಕ್ಷನ್ ಅಲ್ಲಿ ಕೆಲವರು ಇದಾರೆ, ಡಿಜಿಟಲ್ ಸೆಕ್ಷನ್ ಅಲ್ಲಿ ಕೆಲವರು ಇದಾರೆ, ಓಕೆ, ಫೀಲ್ಡ್ ಕೆಲವರು ಇದಾರೆ. ನಾವು ಟ್ರೈನಿಂಗ್ ಮಾಡ್ತೀವಿ, ನಾವು ಇಂಟರ್ನ್ಶಿಪ್ಸ್ ಮಾಡ್ತೀವಿ ನಾವು, ಅದಕ್ಕೆ ಸಪರೇಟ್ ಸೈಂಟಿಫಿಕ್ ಆಫೀಸರ್ ಬರ್ತಾರೆ. ಆ ರೀತಿ ನಮ್ಮಲ್ಲಿ 35 ಜನ ರೆಗ್ಯುಲರ್ ಸ್ಟಾಫ್ ಇದ್ದು ಪ್ಲಸ್ ಇಂಟರ್ನ್ಸ್ ಬಂದು ಹೋಗಿ ಮಾಡ್ತಿರ್ತಾರೆ. ಅದಕ್ಕೂ ಮಿನಿಮಮ್ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಇರುತ್ತೆ. ಖಂಡಿತ ನಮ್ಮಲ್ಲಿ ಇವತ್ತು 35 ಜನ ಸ್ಟಾಫ್ ಅಂತ ಹೇಳಿದೆ ನಾನು. ಎಲ್ಲರೂ ಕೂಡ ಮಾಸ್ಟರ್ಸ್ ಡಿಗ್ರಿನಲ್ಲಿ ಫೋರೆನ್ಸಿಕ್ ಸೈನ್ಸ್ ಓದ್ಕೊಂಡು ಅಥವಾ ಕೆಮಿಸ್ಟ್ರಿ ಫಿಸಿಕ್ಸ್, ಮಾಸ್ಟರ್ಸ್ ಇನ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ ತರ ಮಾಡ್ಕೊಂಡು ನಾವು ವರ್ಕ್ ಮಾಡೋದು ಬರ್ಬೇಕಿರುತ್ತೆ ನಮ್ಮಲ್ಲಿ. ಅದ್ರ ಕೋರ್ಟ್ ನಾವು ರಿಪೋರ್ಟ್ ಕೊಟ್ಟಾಗ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳಿದ್ರೆ, ಸರ್ ನಾನು BCom ಬಟ್ ನಾನು ಮೊಬೈಲ್ ಡೇಟಾ ಎಕ್ಸ್ಟ್ರಾಕ್ಷನ್ ಮಾಡಿ ಡಿಜಿಟಲ್ ಎವಿಡೆನ್ಸ್ ನಾನು ಸೈನ್ ಮಾಡ್ಕೊಟ್ಟಿದ್ದೀನಿ ಅಂತ ಕೇಳಿದ್ರೆ 2 ಪ್ರಶ್ನೆ ಕೇಳಿದ್ರೆ ಅಡ್ವೊಕೇಟ್, ಆರ್ ಯು ಕ್ವಾಲಿಫೈಡ್ ಇನ್ ದಿಸ್ ಡೊಮೈನ್? ಈಸ್ BCom ಕ್ವಾಲಿಫೈಡ್? is become a qualification to write a report in digital domain ಅಂತ ಕೇಳಿದ್ರೆ 2 ಪ್ರಶ್ನೆ ಆಗಿದ್ರೆ ಆಚೆ ಕಳಿಸ್ಬಿಡ್ತೀವಿ ಅಷ್ಟೇ. ನಾನು ಅಡ್ವೊಕೇಟ್ ಆಗಿ ಪ್ರಶ್ನೆ ಮಾಡಿದ್ರೆ 2 ಪ್ರಶ್ನೆ ಕಾನ್ಸ್ಟಿಟ್ಯೂಷನ್ ಮುಗಿಸ್ಬಿಡ್ತೀನಿ ನಾನು. ಸೊ ಹಾಗಾಗಿ ರಿಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ರಿಪೋರ್ಟ್ ಮಾಡ್ಬೇಕಾದ್ರೆ ಆ ವ್ಯಕ್ತಿ ಯಾರು, ಅವರ ಕ್ವಾಲಿಫಿಕೇಶನ್ ಏನು, ಎಕ್ಸ್ಪರ್ಟೈಸ್ ಏನು, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ಡೊಮೈನ್ ಅಲ್ಲಿ. ಬಿಕಾಸ್ ನಾವು ಒಂದ್ಸರಿ ರಿಪೋರ್ಟ್ ಕೊಟ್ಮೇಲೆ ಅದನ್ನ ರಿಕಾಲ್ ಮಾಡೋ ಪ್ರೊವಿಷನ್ ಇರೋದಿಲ್ಲ. ಇಟ್ಸ್ ಲೈಕ್ ಎ ಬುಲೆಟ್, ಹೊಡೆದು ಹೋಯ್ತು ಅಷ್ಟೇ ಹೊರತು ರಿಕಾಲ್ ಮಾಡೋ ಪ್ರೊವಿಷನ್ ಇಲ್ಲ. ಆ ಬುಲೆಟ್ ನೀವು ಡೆಡ್ ಬುಲೆಟ್ ಆಗಿ ಎಲ್ಲೋ ಒಂದ್ ಕಡೆ ಬ್ಲಾಂಕ್ ಆಗಿ ಹೊಡಿಬಹುದು ಅಥವಾ ವ್ಯಕ್ತಿ ಹೋಗಿ ಡ್ಯಾಮೇಜ್ ಮಾಡಬಹುದು. ಸೊ ಹಾಗೆ ರಿಪೋರ್ಟ್ ಕೊಡ್ಬೇಕಾದ್ರೆ ನಾವು ತುಂಬಾ ಕಾಶಿಯಸ್ ಆಗಿ ಕೆಲಸ ಮಾಡಬೇಕಾಗೋದ್ರಿಂದ ಕ್ವಾಲಿಫೈಡ್ ವ್ಯಕ್ತಿಗಳು ಕೆಲಸ ಮಾಡಬೇಕಿರುತ್ತೆ. ಮತ್ತೆ ನಮ್ಮ ಒಂದು ಸಂಸ್ಥೆಯ ಒಂದು ಮಾನದಂಡ ಏನಿರುತ್ತೆ, ಟೆಕ್ನಿಕಲ್ ಪ್ರೊಸೀಜರ್ಸ್, ಅದನ್ನೆಲ್ಲ ಆಧಾರಿತವಾಗಿನೇ ನಾವು ಮಾಡ್ಕೊಂಡು ಹೋಗುವಂತ ಪ್ರಕ್ರಿಯೆ ನಮ್ಮಲ್ಲಿದೆ. ಓಕೆ ಸರ್, ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ ತಮಗೆ, ಪರ್ಸೆಂಟೇಜ್ ಆಫ್ ರಿಸಲ್ಟ್
ಎಷ್ಟು ಸಿಗ್ಬಹುದು ಅಂತ, ಸೊ ಅದು ನಂಬರ್ಸ್ ಅಲ್ಲಿ ಹೇಳ್ಬಹುದಾ ಅಂತ? ಸಿ ಪರ್ಸೆಂಟೇಜ್ ಆಫ್ ರಿಸಲ್ಟ್ ನಾನು ಜನರ ಒಂದು ಈಸ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಎಲ್ಲಾ ಕೇಸ್ಗಳಲ್ಲೂ ನಾವೇನು ಫೋರೆನ್ಸಿಕ್ ಲ್ಯಾಬ್ಗೆ ರಿಕ್ವೆಸ್ಟ್ ಕಳಿಸ್ತೀವಿ, ರಿಪೋರ್ಟ್ ಏನ್ ಬರುತ್ತೆ 100% ಕೇಸ್ಗಳು ಬರುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ಗೆಟಿಂಗ್ ದ ರಿಪೋರ್ಟ್. ಎಲ್ಲಾ ಕೇಸ್ಗಳು 100% ಆಫ್ ದ ಕೇಸಸ್ಗಳು ರಿಪೋರ್ಟ್ ಬರುತ್ತೆ. ಓಕೆ, ಆ ಒಂದು ಪರ್ಟಿಕ್ಯುಲರ್ ರಿಪೋರ್ಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ರಿಲಯಬಿಲಿಟಿ ಬರುತ್ತೆ ಅಂತ ನೀವು ಕೇಳ್ತೀರ ಪ್ರಕ್ರಿಯೆ ಆಗಿದೆ. ಸಪೋಸ್ ಫಿಂಗರ್ ಪ್ರಿಂಟ್ ಇಸ್ ಎವಿಡೆನ್ಸ್. ಫಿಂಗರ್ ಪ್ರಿಂಟ್ ಎವಿಡೆನ್ಸ್ ಆಗಿದ್ಕೊಂಡು ಫಿಂಗರ್ ಪ್ರಿಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಗೆರೆಗಳು ಕಾಣ್ತಿದ್ದು, ಅಂದ್ರೆ ಒಂದು ಕ್ರೈಮ್ ಸೀನ್ ಸಿಕ್ಕಿರುವಂತ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಸಸ್ಪೆಕ್ಟ್ ಫಿಂಗರ್ ಪ್ರಿಂಟ್ ತಗೊಂಡಿರ್ಬೋದು. ಅದೆರಡೂ ಕಂಪೇರ್ ಮಾಡಿ ನಮ್ಮ ಇಂಡಿಯನ್ ಮಾನದಂಡ ಪ್ರಕಾರ ಒಂದು 8 ಕ್ಯಾರೆಕ್ಟರಿಸ್ಟಿಕ್ಸ್ ಫಿಂಗರ್ ಪ್ರಿಂಟ್ ಗಳಲ್ಲಿ ಮ್ಯಾಚ್ ಆಗ್ಲೇಬೇಕು ಅಂತಿದೆ. ಅದೇ ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ ಸುಮಾರು ಒಂದು 8 ವಿಚಾರಗಳು ಮ್ಯಾಚ್ ಆಗ್ಲೇಬೇಕು ಅಂತ ಒಂದು ಮಾನದಂಡ ಇದೆ. 8 ವಿಚಾರ ಅವ್ರು ತೋರಿಸಿದ್ರು ಅಂತ ಕೇಳಿದ್ರೆ ದಟ್ಸ್ 100% ಕ್ವಾಲಿಟಿ ರಿಪೋರ್ಟ್ ಅದು. ಆದ್ರೆ ನಿಮಗ್ ಸಿಕ್ಕಿರೋದೇ 6 ಕ್ರೈಮ್ ಸೀನ್ ಅಲ್ಲಿ ಒಂದು ಆಬ್ಜೆಕ್ಟ್ ಮುಟ್ತೀರಾ ನೀವು. ಉದಾಹರಣೆ ಒಂದು ಪೆನ್, ನೀವು ಪೆನ್ ತಗೊಂಡು ನೀವು ಬರಿಬೇಕಾದ್ರೆ, ನೀವು ಪೆನ್ ಹಿಡಿಬೇಕಾದ್ರೆ ನಿಮ್ಮ ಹೆಬ್ಬೆಟ್ಟಿನ ಅಥವಾ ನಿಮ್ಮ ಇಂಡೆಕ್ಸ್ ಫಿಂಗರ್ದು ಒಂದು ಪೋರ್ಷನ್ ಮಾತ್ರ ನೀವು ಟಚ್ ಮಾಡಿದ್ದೀರಾ. ಆಮೇಲೆ ನೀವು ಎಕ್ಸಾಮಿನೇಷನ್ ಮಾಡಿದಾಗ ನೀವು ಒಂದು 3-4 ಗೆರೆ ಮಾತ್ರ ಸಿಗ್ಬೋದಿದೆ ನಿಮಗೆ. ಫುಲ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ತಗೋತಾರೆ ನೋಡಿದ್ದೀರಾ, ಫುಲ್ ಫಿಂಗರ್ ಪ್ರಿಂಟ್ ತಗೋತಾರೆ. ಆ ರೀತಿ ಫಿಂಗರ್ ಪ್ರಿಂಟ್ ನಮ್ ಕ್ರೈಮ್ ಸಿಗೋದಿಲ್ಲ. ಆತರ ಬರೀ ಒಂದು 3-4 ಗೆರೆಗಳು ಕಾಣ್ತು ಅಂತ ಕೇಳಿದ್ರೆ ನೀವು ಅವ್ರದ್ದು ಅಂತಾನೆ ಹೇಳ್ತೀರಾ, ಅವ್ರದ್ದಲ್ಲ ಅಂತ ಹೇಳ್ತೀರಾ ನೀವು. ಸೊ ಈ ತರದಲ್ಲಿ ಸ್ಯಾಂಪಲ್ಸ್ ಕ್ವಾಲಿಟಿ ಬೇಸಿಸ್ ಮೇಲೆ ಇದು ಡಿಫರ್ ಆಗ್ತಾ ಹೋಗುತ್ತೆ. ಜನರಿಕ್ ಆಗಿ ನಾವು ನಂಬರ್ ವಿಚಾರವಾಗಿ ಫೋರೆನ್ಸಿಕ್ ರಿಸಲ್ಟ್ ಗಳೇನಿದೆ, ಫೋರೆನ್ಸಿಕ್ಸ್ ಅಲ್ಲಿ ಬೇರೆ ಬೇರೆ ಡೊಮೇನ್ ಕೂಡ ಬರೋದ್ರಿಂದ ಬ್ಲಡ್ ಸ್ಯಾಂಪಲ್ ಸಿಕ್ಕಿರುತ್ತೆ, DNA ಸ್ಯಾಂಪಲ್ ಸಿಕ್ಕಿರುತ್ತೆ ಅಂತ ಕೇಳಿದ್ರೆ ಅದು ಕೂಡ ಕ್ವಾಲಿಟಿ ಇಂಪಾರ್ಟೆಂಟ್ ನಮ್ಗೆ. ಅದು ಸ್ಯಾಂಪಲ್ ಸಿಕ್ಕಿದೆ, ಬಟ್ ಅದು ಎಷ್ಟು ದಿನದಿಂದ ಅದು ಸ್ಟೂಡೆಂಟ್ ಬೆಳಕಿಗೆ ಎಕ್ಸ್ಪೋಸ್ ಆಗಿದೆ. ನೋಡಿ, ನಮ್ಮ ಆರುಷಿ ಮರ್ಡರ್ ಕೇಸ್ ಅಲ್ಲಿ ಅದು ಡಬಲ್ ಮರ್ಡರ್ ಕೇಸ್ ಅದು. ಓಕೆ, ಆರುಷಿ ಹುಡುಗಿ ಒಳಗಡೆ ಸತ್ತಿರ್ತಾಳೆ, ಇನ್ನೊಬ್ಬ ಮೇಲ್ಗಡೆ ಸತ್ತಿರ್ತಾನೆ. ಅವನ್ ಬಾಡಿ ಐಡೆಂಟಿಫೈ ಆಗದೆ 16 ದಿನ ಆದ ನಂತರ ಅವನ್ ಬಾಡಿ ಟೆರೆಸ್ ಐಡೆಂಟಿಫೈ ಆಗೋದು. ಆ 16 ದಿನದಲ್ಲಿ ಅದು ಕ್ಲೈಮ್ಯಾಟಿಕ್ ಕಂಡೀಷನ್ಗೆ ಎಕ್ಸ್ಪೋಸ್ ಆಗ್ಬಿಟ್ಟು ಅಲ್ಲಿ ಏನೋ ಎವಿಡೆನ್ಸ್ ಗಳು ಸಿಕ್ಕಿರಲ್ಲ ಅವ್ರಿಗೆ. ಓಕೆ, ಆ ತರ ಲೆಕ್ಕದಲ್ಲಿ ನೋಡ್ತಾ ಹೋದಾಗ ಅಗೇನ್ ಇಂಡೋರ್ ಕ್ರೈಮ್ ಸೀನು, ಔಟ್ಡೋರ್ ಕ್ರೈಮ್ ಸೀನು, ಎವಿಡೆನ್ಸ್ ಸ್ಯಾಂಪಲ್ ನ ನಾವೊಂದು AC ಎನ್ವಿರಾನ್ಮೆಂಟ್ ಅಲ್ಲಿ ಇಡೋದಕ್ಕೂ ಡೈರೆಕ್ಟ್ ಆಚೆ ಕಡೆ ಸನ್ಲೈಟ್ ಅಲ್ಲಿ ಇರೋದಕ್ಕೂ ತುಂಬಾ ವ್ಯತ್ಯಾಸಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಫೋರೆನ್ಸಿಕ್ ಲ್ಯಾಬ್ ಅಂತ ಹೆಸರು ತಗೊಂಡಾಗ ಯಾವುದೇ ಒಂದು ಮ್ಯಾಥಮೆಟಿಕಲ್ ನಂಬರ್ಸ್ ಅಲ್ಲಿ ಕನ್ಕ್ಲೂಡ್ ಮಾಡ್ತೀವಿ ಅನ್ನೋದು ಇಟ್ಸ್ ಪ್ಯೂರ್ಲಿ ಸಬ್ಜೆಕ್ಟಿವ್, ಕ್ವಾಲಿಟಿ ಕ್ವಾಂಟಿಟಿ ಬೇಸಿಸ್ ಮೇಲೆ. ಮತ್ತೆ ಟೈಮಿಂಗ್ಸ್ ಡಿಲೇ ಆಗ್ತಾ ಕ್ವಾಲಿಟಿ ಹೋಗ್ತಾ ಹೋಗ್ತದೆ. ಸೊ ಆ ರೀತಿಯಲ್ಲಿ ನಂಬರ್ಸ್ ಅಂತ ಹೇಳ್ಬೇಕಾದ್ರೆ ಎಲ್ಲಾ ನೇಚರ್ ಆಫ್ ಸ್ಯಾಂಪಲ್ ಗಳಲ್ಲೂ ಒಂದೇ ರಿಲಯಬಿಲಿಟಿ ಕೊಡ್ತೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಡಿಪೆಂಡ್ಸ್ ಆನ್ ಸಬ್ಜೆಕ್ಟಿವ್ ಕೇಸ್ಗಳಲ್ಲಿ ಕೇಸ್ ಟು ಕೇಸ್ ಡಿಫರ್ ಆಗ್ತಾ ಹೋಗುತ್ತೆ. ಅಂದ್ರೆ ಈಗ ನಿಮ್ಮ ಒಂದು ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡುವಾಗ ಇಂಟೆಲಿಜೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಫೋರೆನ್ಸಿಕ್ಸ್ ಇಸ್ ಮೋರ್ ಅಬೌಟ್ ಕಾಮನ್ ಸೆನ್ಸ್. ಓಕೆ, ಉದಾಹರಣೆಗೆ ಯಾವುದೋ ನಾವು ಒಂದು ಕೇಸ್ ರಿಪೋರ್ಟ್ ಮಾಡಿದ್ದೆ. ನಮ್ಮ ದೇವನಹಳ್ಳಿ ಕೋರ್ಟ್ದು ಒಬ್ಬ ಕಕ್ಷಿದಾರರು ನನಗೆ ಒಂದು ಡಾಕ್ಯುಮೆಂಟ್ ತಂದ್ಕೊಟ್ಟಿದ್ರು. ಅದರಲ್ಲಿ ಅವರ ತಂದೆಯ ಒಂದು ಉರ್ದು ಸಿಗ್ನೇಚರ್ ಇತ್ತು ಅದರಲ್ಲಿ. ಆ ಉರ್ದು ಸಿಗ್ನೇಚರ್ ನಮ್ಮ ತಂದೆದಲ್ಲ ಸರ್, ಅದು ವೆರಿಫಿಕೇಶನ್ ಮಾಡ್ಕೊಡ್ಬೇಕು ಅಂತ ತಗೊಂಡ್ಬಂದಿದ್ರು. ಬಟ್ ನನ್ನ ಬಳಿ ಅವ್ರದ್ದು ತಂದ್ಕೊಟ್ಟಿದ್ದು ಕೇವಲ ಒಂದು ಫೋಟೋ ಕಾಪಿ ಡಾಕ್ಯುಮೆಂಟ್. ಅದು ಸರ್ಟಿಫೈಡ್ ಡಾಕ್ಯುಮೆಂಟ್ ಅಲ್ಲ, ಅದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲ. ಅದು ಕೋರ್ಟ್ ಅಲ್ಲಿ ಇದೆ ಡಾಕ್ಯುಮೆಂಟ್. ಇವಾಗ ಇವ್ರು ಸಿಕ್ಕಿದ ಕಾಪಿ ತಗೊಂಡ್ಬಂದು ಅವರು ಪ್ಯಾನಿಕ್ ಇರತ್ತಲ್ಲ, ಸೊ ನಮ್ಮ ತಂದೆದಲ್ಲ ಸಿಗ್ನೇಚರ್ ವೆರಿಫಿಕೇಶನ್ ಮಾಡಿ ಚೆಕ್ ಮಾಡಿ ತಗೊಂಡ್ಬಂದಿದ್ರು. ಬಟ್ ನಾನ್ ಹೇಳಿದೆ, ನೋಡಪ್ಪ ನೀವು ತಗೊಂಡ್ಬಂದ್ ನನಗೆ ಫೋಟೋ ಕಾಪಿ ಡಾಕ್ಯುಮೆಂಟ್ ತಗೊಂಡ್ಬಂದಿದ್ದೀರಾ, ಫೋಟೋ ಕಾಪಿ ಡಾಕ್ಯುಮೆಂಟ್ ಗೆ ನಮ್ಮ ಲೀಗಲ್ ಸಿಸ್ಟಮ್ ಅಲ್ಲಿ ಮಾನ್ಯತೆ ಇಲ್ಲ. ಅಟ್ಲೀಸ್ಟ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಇರಬೇಕು ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ ಇರಬೇಕು. ಅಥವಾ ಕೆಲವು ಕೇಸ್ಗಳಲ್ಲಿ ಫೋಟೋ ಕಾಪಿ ಡಾಕ್ಯುಮೆಂಟ್ ನ ಯಾವ ಸಂದರ್ಭದಲ್ಲಿ ನಾವು ಒಪ್ಕೋಬಹುದು ಅಂತ ಕೆಲವು ಜಜ್ಮೆಂಟ್ಸ್ ಬೇರೆ ತರ ಇದೆ. ಬಟ್ ಫೋಟೋ ಕಾಪಿ ಡಾಕ್ಯುಮೆಂಟ್ ಸುಮ್ಮನೆ ಮೇಲ್ನೋಟಕ್ಕೆ ತಗೊಳ್ಳೋದಿಲ್ಲ ಅಂತ ನಾನು ವಿಚಾರ ತಿಳಿಸಿದೆ. ಬಟ್ ನೋಡಿ ಸರ್ ಏನ್ ಮಾಡ್ಬೋದಿದೆ. ಸೊ ನಾನು ಚೆಕ್ ಮಾಡ್ತಾ ಹೋದ್ರೆ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ ಅದರಲ್ಲಿ. ಸ್ಟಾಂಪ್ ಪೇಪರ್ ತಗೊಂಡ್ಬಂದಿದ್ದಾರೆ, ಸ್ಟಾಂಪ್ ಪೇಪರ್ ತಗೊಂಡ್ಬರ್ತಾರೆ, ಫುಲ್ ಪೇಪರ್ ಎಲ್ಲ ಬರ್ಕೊಂಡು ಸೈನ್ ಮಾಡ್ಕೊಂಡು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಸ್ಟೇಟ್ ಟ್ರೆಜರಿಯಿಂದ ಸ್ಟಾಂಪ್ ಪೇಪರ್ ಏನ್ ತಗೊಂಡಿದ್ದಾರೆ ಅದಕ್ಕೊಂದು ಸೀಲ್ ಹಾಕಿರ್ತಾರೆ. ಆ ಸೀಲು 9th June 1974 ಅಂತ ಮೆನ್ಷನ್ ಆಗಿರುತ್ತೆ.
ಅದನ್ನ ಒಬ್ಬ ಸ್ಟಾಂಪ್ ವೆಂಡರ್ ಏನಿದ್ದಾನೆ ಹ್ಮ್ ಅವ್ನು 11th ಜೂನ್ ಹ್ಮ್ ಅವತ್ತಿನ ದಿನ ಸೇಲ್ ಮಾಡಿರ್ತಾನೆ. ಹ್ಮ್ ಅದನ್ನ ತಗೊಂಡಿರುವಂತ ವ್ಯಕ್ತಿ ಪೇಪರ್ನ ಕ್ರಿಯೇಟ್ ಮಾಡ್ಕೊಂಡಿರೋದು 11ನೇ ತಾರೀಕಿನ ಓಕೆ 9, 11, 11. ಹ್ಮ್ ಸೊ ನನಗೆ 3 ದಿವಸದಲ್ಲಿ ಆ 3ನೇ ದಿನ ನನಗೆ ಕನಸಿನಲ್ಲಿ ಹ್ಮ್ 9th ಜೂನ್ 1974 ಅನ್ನೋ ವಿಚಾರ ಕಾಡ್ತಾ ಇರುತ್ತೆ ನನಗೆ. ಹ್ಮ್ ನನಗೆ ಯಾಕೆ ಈ ರೀತಿ ಕಾಡ್ತಿದೆ ಅಂತ ನಾನು ಬಂದು ಆ ಡೇಟ್ ಬಗ್ಗೆ ವೆರಿಫಿಕೇಶನ್ ಮಾಡೋದಕ್ಕೆ ಅಂತ ನಾನು ಕೂತ್ಕೊಂಡೆ. ದೆನ್ ಐ ರಿಯಲೈಸ್ಡ್ 9th ಜೂನ್ 1974 ಇಸ್ ಸಂಡೇ. ಓ ಓಕೆ, ಸೊ ಭಾನುವಾರದ ದಿನ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದು ಪೇಪರ್ ಸೇಲ್ ಮಾಡಕ್ ಚಾನ್ಸೇ ಇಲ್ಲ. ನಾನ್ ಮಾಡಿದೆ RTI ಅಪ್ಲೈ ಮಾಡಿದೆ ಸ್ಟೇಟ್ ಟ್ರೆಜರಿ ಡಿಪಾರ್ಟ್ಮೆಂಟ್. ಏನಂತ, ಕಳೆದ 50 ವರ್ಷದಲ್ಲಿ ಭಾನುವಾರದ ದಿನ ನೀವು ಎಷ್ಟೆಲ್ಲ ಸ್ಟಾಂಪ್ ಪೇಪರ್ಗಳನ್ನ ಸೇಲ್ ಮಾಡಿದ್ದೀರಾ ಅದ್ರ ಮಾಹಿತಿ ಕೊಡಿ. ಅದಕ್ಕೆ ಅವ್ರು ಹೇಳಿದ್ರು ಭಾನುವಾರದ ದಿನ ಯಾವ ಸ್ಟಾಂಪ್ ಪೇಪರ್ ಸೇಲ್ ಮಾಡೋದಿಲ್ಲ ನಾವು, ಮತ್ ಮಾಡೂ ಇಲ್ಲ ಅಂತಾರೆ. ಓನ್ಲಿ ಆನ್ ದಿ ಬೇಸಿಸ್ ಆಫ್ ದಟ್ RTI ಡೇಟಾ ಕ್ಲೈಂಟ್ ಗಾಟ್ ದ ಕೇಸ್ ಡಿಸ್ಮಿಸ್ಡ್. ಅಂದ್ರೆ ಇದರಲ್ಲಿ ನಾವು ಫೋನ್ಸ್ ರಿಪೋರ್ಟೇ ಮಾಡಿಲ್ಲ. ಇಟ್ಸ್ ಓನ್ಲಿ ಬೇಸ್ಡ್ ಆನ್ ಕಾಮನ್ ಸೆನ್ಸ್ ಅಪ್ರೋಚ್. ಅಂದ್ರೆ ಕಾಮನ್ ಸೆನ್ಸ್ ಬರೋದು ಸಬ್ಜೆಕ್ಟ್ ಆಧಾರಿತ ಕಾಮನ್ ಸೆನ್ಸ್ ಬರ್ತಾ ಹೋಗ್ತದೆ. ಇಫ್ ಯು ಕಮ್ ಫ್ರಮ್ ಫಿಸಿಕ್ಸ್ ಬ್ಯಾಕ್ ಗ್ರೌಂಡ್, ಓಕೆ, ಒಂದು ರೋಡಲ್ಲಿ ಹೋಗ್ತಿರೋ ಬಸ್ ಸಡನ್ ಆಗಿ ಸ್ಟಾಪ್ ಮಾಡ್ತು ಅಂತ ಕೇಳಿದ್ರೆ ಎಲ್ಲೋ ಹೋಗಿ ನಿಂತ್ಕೊಳ್ಳುತ್ತೆ ಬಸ್. ಅದು ಬ್ರೇಕ್ ಹೊಡೆದಂತ ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಫಿಸಿಕ್ಸ್ ವ್ಯಕ್ತಿಗಿರುವಂತ ಬೇಸಿಕ್ ಕಾಮನ್ ಸೆನ್ಸ್ ಪ್ರಕಾರ ಅಷ್ಟು ಸ್ಪೀಡ್ ಅಲ್ಲಿ ಇರ್ಬೇಕಾರೆ ಬಸ್ ತಕ್ಷಣ ನಿಲ್ಲಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಫೋರ್ಸ್ ಇರುತ್ತೆ, ಜನ ಕೂತಿರ್ಬೇಕಾದ್ರೆ ಮಾಸ್ ಇರುತ್ತೆ ಅದರಲ್ಲಿ, ಅದು ಮುಂದೆ ಹೋಗಿ ನಿಂತ್ಕೊಳ್ಳೋದು. ಅಂದ್ರೆ ಕಾಮನ್ ಸೆನ್ಸ್ ಅನ್ನೋದು ಒಂದು ವಿಚಾರಕ್ಕೆ ಇಟ್ಸ್ ನಾಟ್ ಕಾಮನ್ ಫಾರ್ ಎವರಿವನ್ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಟೆಕ್ನಿಕಲ್ ಸಬ್ಜೆಕ್ಟ್ ಇಂದ ಬಂದಿರ್ಬೇಕಾದ್ರೆ ಆ ಟೆಕ್ನಿಕಲ್ ಡೊಮೈನ್ ಬಂದಿರುವಂತ ಕೆಲವು ಕಾಮನ್ ಸೆನ್ಸ್ ಏನಿರುತ್ತೆ ಅದು ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಇಂದ ಆಧಾರಿತವಾಗಿ ಬರ್ತಾ ಹೋಗುತ್ತೆ. ಬಟ್ ಫಾರ್ ಅನ್ ಇನ್ವೆಸ್ಟಿಗೇಟರ್, ಪೊಲೀಸ್ ಆಫೀಸರ್ ಗಳಿಗೆ ಕಾಮನ್ ಸೆನ್ಸ್ ಸಾಧಾರಣವಾಗಿ ಸಬ್ಜೆಕ್ಟ್ ಆಧಾರಿತವಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಯಾರನ್ನ ಯಾವ ಸ್ಟೇಜ್ ಅಲ್ಲಿ ಎಂಗೇಜ್ ಮಾಡ್ಬೇಕು, ಯಾರನ್ನ ಯಾವ ಪ್ರಶ್ನೆ ಕೇಳಬೇಕು, ಅಷ್ಟು ಕಾಮನ್ ಸೆನ್ಸ್ ಬಾಯಿ ಹೋಗಿರ್ಬೇಕಾಗತ್ತೆ. ಸೊ ಆ ರೀತಿ ಕಾಮನ್ ಸೆನ್ಸ್ ವಿಚಾರವಾಗಿ ಎಸ್ ಇಟ್ಸ್ ಮೋರ್ ಆಫ್ ಕಾಮನ್ ಸೆನ್ಸ್. ಐ ಅಗ್ರಿ ವಿತ್ ದಟ್.